Hello guys, welcome back to my channel. So again PYQ ಸೀರೀಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅನದರ್ ಇಂಪಾರ್ಟೆಂಟ್ ಕ್ವೆಶನ್ ಜೊತೆಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಕೇಳಿರುವಂಥ ಕ್ವೆಶನ್ ಏನಿದೆ ಅಲ್ವಾ, ಸೊ ಮೋಸ್ಟ್ ಕಾಮನ್ ಆಗಿ 2024 ಕೇಳಿರುವಂಥ ಏನು ಎಕ್ಸಾಮ್ ಇದೆ, UGC ನೆಟ್ ಎಕ್ಸಾಮ್ ಕಾಮರ್ಸ್ ಏನಿದೆ ಅಲ್ವಾ, ಸೊ ಅದರಲ್ಲಿ ಕೇಳಿರುವಂಥ ಒಂದು ಕ್ವೆಶನ್ ಇದು. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಕೂಡ ನೆಕ್ಸ್ಟ್ ಪ್ರಿಪ್ರೇಷನ್ಗೆ, ನೆಕ್ಸ್ಟ್ ಎಕ್ಸಾಮಿನೇಷನ್ಸ್ಗೆ ಆ್ಯಂಡ್ ಆಲ್. ಸೊ ಇಲ್ಲಿ ಕ್ವೆಶನ್ ಯಾವುದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ, ಪ್ಲ್ಯಾನಿಂಗ್ ಪ್ರೋಸೆಸ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ಲ್ಯಾನಿಂಗ್ ಪ್ರೋಸೆಸ್ ಮೇಲೆ ಯಾವ ಥರ ಕ್ವೆಶನ್ ಕೇಳಿದ್ದಾರೆ ಅಂತ ಒಂದ್ಸತಿ ಕ್ವೆಶನ್ನ ರೀಡ್ ಮಾಡಿಬಿಡ್ತೀನಿ. ಅರೇಂಜ್ ದ ಫಾಲೋವಿಂಗ್ ನ್ಯೂ ಪ್ರಾಡಕ್ಟ್ ಪ್ಲ್ಯಾನಿಂಗ್ ಪ್ರೋಸೆಸ್. ಸೊ ಯಾವುದನ್ನು ಹೈಲೈಟ್ ಮಾಡಬೇಕು ಇಲ್ಲಿ, ನಮಗೆ ಬೇಕಾಗಿರೋದೇನು ನ್ಯೂ ಪ್ರಾಡಕ್ಟ್ ಪ್ಲ್ಯಾನಿಂಗ್ ಪ್ರೋಸೆಸ್. ಸೊ ಯಾವ ಥರ ಇರುತ್ತೆ ಪ್ರಾಪರ್ ಸೀಕ್ವೆನ್ಸಲ್ಲಿ. ನಾನು ಪ್ರೀವಿಯಸ್ ಕೂಡ ತುಂಬ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, PYQ ಸೀರೀಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಪ್ಲೋಡ್ ಮಾಡಿರೋ ಮ್ಯಾಕ್ಸಿಮಮ್ ಏನು ಸೀರೀಸ್ ಇದೆ, ಮ್ಯಾಕ್ಸಿಮಮ್ ಕ್ವೆಶನ್ಸ್ ಏನಿದೆ ಅಲ್ವಾ, ಮೋಸ್ಟ್ ಕಾಮನ್ ಆಗಿ ದೇ ಆಸ್ಟ್ ಟು ಅರೇಂಜ್ ದ ಪ್ರಾಪರ್ ಸೀಕ್ವೆನ್ಸ್ ಅಂತ, ಅರೇಂಜ್ ದ ಸೆಂಟೆನ್ಸಸ್ ಇನ್ ಪ್ರಾಪರ್ ಆರ್ಡರ್ ಅಂತಲೇ ಕ್ವೆಶನ್ನ ಕೇಳಿದ್ದಾರೆ. ಸೊ ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ಈ ಕ್ವೆಶನ್ನು ಕೂಡ ಅದೇ ಬೇಸಲ್ಲೇ ಆಗಿರೋದು. ನಮಗಿಲ್ಲಿ ಬೇಕಾಗಿರೋದೇನು, ಪ್ರಾಡಕ್ಟ್ ಪ್ಲ್ಯಾನಿಂಗ್ ಪ್ರೋಸೆಸ್ನ ನಾವು ಕರೆಕ್ಟ್ ಆರ್ಡರಲ್ಲಿ ಸೆಟ್ ಮಾಡ್ತಾ ಹೋಗಬೇಕು. ಸೊ ಏನೇನು ಕೊಟ್ಟಿದ್ದಾರೆ, ಐಡಿಯಾ ಸ್ಕ್ರೀನಿಂಗ್ ಕೊಟ್ಟಿದ್ದಾರೆ, ಜನರೇಷನ್ ಕೊಟ್ಟಿದ್ದಾರೆ, ಕಾನ್ಸೆಪ್ಟ್ ಡೆವಲಪ್ಮೆಂಟ್, ಟೆಸ್ಟಿಂಗ್ ಕೊಟ್ಟಿದ್ದಾರೆ, ಮಾರ್ಕೆಟ್ ಸ್ಟ್ರಾಟಜಿ, ಬಿಸ್ನೆಸ್ ಅನಾಲಿಸಿಸ್. ಸೊ ಇದೆಲ್ಲದು ಇರುತ್ತೆ. ಇದೆಲ್ಲದು ಏನು ಇಲ್ಲಿ ಪ್ಲ್ಯಾನಿಂಗ್ ಪ್ರೋಸೆಸ್. ಯಾವುದ್ರ ಪ್ಲ್ಯಾನಿಂಗ್ ಪ್ರೋಸೆಸ್ಸು, ಪ್ರಾಡಕ್ಟು ಪ್ಲ್ಯಾನಿಂಗ್ ಪ್ರೋಸೆಸ್ ಅಲ್ವಾ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ, ಯಾವ್ದು ಫಸ್ಟ್ ಬರಬೇಕು, ಯಾವ್ದು ನೆಕ್ಸ್ಟ್ ಬರಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ಮೇಜರಾಗಿ ಇಲ್ಲಿ ಸಮ್ ಆಫ್ ದ ರಾಂಗ್ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. 4 ಆಪ್ಷನ್ ಇದೆ, ನೀವು ರೀಡ್ ಮಾಡ್ಕೊಳ್ಳಿ ವಿಡಿಯೋನ ಪಾಸ್ ಮಾಡ್ತಾ. ಸೊ ಇದರಲ್ಲಿ ನಮಗೆ ಬೇಕಾಗಿರೋ ಕರೆಕ್ಟ್ ಆನ್ಸರ್ ಯಾವುದು ಅಂತ ಅಂದರೆ ಆಪ್ಷನ್ ಬಿ. ಸೊ ಅದರಲ್ಲಿ ಯಾವುದು, BACDE ಅಂದರೆ ಫಸ್ಟು ಐಡಿಯಾ ಜನ್ರೇಟ್ ಮಾಡ್ತಾರೆ, ಆಮೇಲೆ ಏನು ಮಾಡ್ತಾರೆ, ಐಡಿಯಾನ ಸ್ಕ್ರೀನಿಂಗ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಏನು ಮಾಡ್ತಾರೆ, ಇಲ್ಲಿ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿಕೊಂಡು ಕಾನ್ಸೆಪ್ಟನ್ನು ಟೆಸ್ಟ್ ಮಾಡ್ತಾರೆ. ಅದರ ಜೊತೆಗೆ ಮಾರ್ಕೆಟ್ ಸ್ಟ್ರಾಟಜೀಸ್ನ ಡೆವಲಪ್ ಆಗುತ್ತೆ. ಆಮೇಲೆ ಫೈನಲ್ ಆಗಿ ಮಾಡೋದೇನು, ಬಿಸ್ನೆಸ್ ಅನಾಲಿಸಿಸ್. ಸೊ ಅದನ್ನೇ ನಾನು ಕೆಳಗಡೆ ಇಲ್ಲಿ ಎಕ್ಸ್ಪ್ಲನೇಷನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದು ಸತಿ ಸ್ಕ್ರಾಲ್ ಮಾಡ್ತೀನಿ, ವಿಡಿಯೋನ ಪಾಸ್ ಮಾಡಿಕೊಂಡು ಒಂದು ಸತಿ ರೀಡ್ ಮಾಡಿ ಅಂತ ಹೇಳ್ತಾ, ಈ ರೀಡ್ ಮಾಡಿದ್ರೆ ಬೆನಿಫಿಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಮೋಸ್ಟ್ ಕಾಮನ್ ಆಗಿ ರಾಂಗ್ ಇದೆ, ಥರ್ಡ್ ಆಪ್ಷನ್ನು ರಾಂಗ್ ಇದೆ, ಯಾಕೆಂದರೆ ಸೀಕ್ವೆನ್ಸನ್ನು ರಾಂಗ್ ಆಗಿ ಅರೇಂಜ್ ಮಾಡಿದ್ದಾರೆ. ಫೋರ್ತ್ ಒನ್ನು ರಾಂಗ್ ಇಲ್ಲಿ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ ಆಲ್ರೆಡಿ ಹೇಳಿದೆ. ಸೊ ಪ್ರಾಪರ್ ಸೀಕ್ವೆನ್ಸ್ ಯಾವುದು ಅಂತ ಅಂದರೆ ಫಸ್ಟು ಐಡಿಯಾನ ಜನ್ರೇಟ್ ಮಾಡೋದು, ಐಡಿಯಾನ ಸ್ಕ್ರೀನ್ ಮಾಡುವಂಥದ್ದು, ಕಾನ್ಸೆಪ್ಟನ್ನು ಡೆವಲಪ್ ಮಾಡೋದು, ಟೆಸ್ಟ್ ಮಾಡುವಂಥದ್ದು, ಮಾರ್ಕೆಟ್ ಸ್ಟ್ರಾಟಜೀಸ್ನ ಡೆವಲಪ್ ಮಾಡ್ತೀವಿ, ಆಮೇಲೆ ಬಿಸ್ನೆಸ್ನ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಸೊ ಮೋಸ್ಟ್ ಕಾಮನ್ ಆಗಿ ಒನ್ ಆಫ್ ದ ಸಿಂಪಲ್ ಕ್ವೆಶನ್ ದೇ ಆಸ್ಟ್, ಆ್ಯಂಡ್ ಈಸಿಯಾಗಿ ಯಾರು ಬೇಕಾದರೂ ಆನ್ಸರ್ನ ಮಾಡ್ಬೋದು. ಆ್ಯಕ್ಚುಲಿ ದೋಸು ಆರ್ ಪ್ರಿಪೇರಿಂಗ್ ವೆಲ್ ಅಲ್ವಾ. ಸೊ ನೀವು ಕರೆಕ್ಟಾಗಿ ರೀಡ್ ಮಾಡಿದ್ದೀರಾ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಈ ಕ್ವೆಶನ್ ಡಿಫಿಕಲ್ಟ್ ಅಲ್ವೇ ಅಲ್ಲ, ತುಂಬ ಈಸಿ ಕ್ವೆಶನ್. ಸೊ ನಿಮಗೆ ಎಲ್ಲಿ ಡಿಫಿಕಲ್ಟ್ ಅಂತ ಫೀಲ್ ಆಗುತ್ತೆ ಅಂದರೆ ಸ್ಟ್ಯಾಟಿಸ್ಟಿಕ್ ಬೇಸಲ್ಲಿ ಕ್ವೆಶನ್ನ ಕವರ್ ಮಾಡ್ತಾರೆ ಅಲ್ವಾ. ಸೊ 10 ಕ್ವೆಶನ್ನ ಏನು ಸ್ಟ್ಯಾಟಿಸ್ಟಿಕ್ ಬೇಸಲ್ಲಿ ಕವರ್ ಮಾಡ್ತಾರೆ, ಅದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ರಿಮೈನಿಂಗ್ ಆಲ್ ಏನು ಥಿಯರಿ ಬೇಸಲ್ಲಿ ನೀವು ಓದ್ತಾ ಇರ್ತೀರ ಅದೆಲ್ಲದನ್ನು ಕೂಡ ನೀವು ಆರಾಮಾಗಿ ಅಟೆಂಡ್ ಮಾಡ್ಬೋದು. ನಾನೇ ಹೇಳ್ತಾ ಇದ್ದೀನಲ್ವ. ಸೊ ನನಗೂ ಕೂಡ ನಾನು ಅವಾಗೇನು ಕೆಸೆಟ್ ಎಕ್ಸಾಮಿನೇಷನ್ ಬರೆದೆ, UGC ನೆಟ್ ಬರೆದೆ. ಸೊ ನನಗೆ ಕೂಡ ಅವಾಗ ಫೀಲ್ ಆಗ್ತಾ ಇದ್ದು ಲಿಟಲ್ ಡಿಫಿಕಲ್ಟ್ ಅಂತ. ಸೊ ಬರ್ತಾ ಈಸಿಯಾಗಿ ಎಕ್ಸಾಮನ್ನ ನಾನು ಆರಾಮಾಗಿ ಕ್ರ್ಯಾಕ್ ಮಾಡಿ ಪಾಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಹಾಗೆ ಮಾಡ್ತೀರಾ, ನೀವು ಕೂಡ ಪಾಸ್ ಆಗ್ತೀರಾ ಅನ್ನೋ ಹೋಪ್ ಇಟ್ಕೊಂಡು ಎಲ್ಲರಿಗೂ ಕೂಡ ವಿಶ್ ಮಾಡ್ತಾ ಪ್ರಾಪರಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್.